ನೋಡಿ, ಅವರು ನಿಜವಾದಂಥ ಪರಿಸ್ಥಿತಿಯನ್ನು ಇಲ್ಲಿಗೆ ಬಂದು ಜನರಿಗೆ ಸ್ಪಂದಿಸಿ ಅವ್ರು ನೋಡಬೇಕಾಗಿದೆ, ಗಮನಿಸಬೇಕಾಗಿದೆ. ಇಲ್ಲಿಯ ಶಾಸಕರನ್ನೇ ಎಲ್ಲಿದ್ದಾರೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾಯಿದ್ದಾರೆ. ಸರ್ಕಾರನೂ ಕೂಡ ಎಲ್ಲಿದೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದು ಗ್ರೌಂಡ್ ರಿಯಾಲಿಟಿಯನ್ನು ಅವರು ಪರಿಗಣಿಸಬೇಕಾಗಿರತಕ್ಕಂಥದ್ದು ಅತಿ ಅವಶ್ಯ. ಬಂದು ಜನರಿಗೆ ಕೇಳಲಿ. ಇದು ಬಿ ಜೆ ಪಿ ಅಂತಲ್ಲ, ನಾವು ಯಾರು ಬಂದಿರೋದು ಇಲ್ಲಿ ಬಿ ಜೆ ಪಿ ಅಥವಾ ಬೇರೆ ಪಕ್ಷದವರಂತ ನಾವು ಬಂದಿಲ್ಲ. ಇಲ್ಲಿ ಗ್ರೌಂಡ್ ರಿಯಾಲಿಟಿ ಸ್ಪಂದಿಸುವಂಥದ್ದು ಕೆಲಸ ಸರ್ಕಾರದ ಒಂದು ಕರ್ತವ್ಯ. ಬಂದು ಸ್ಪಂದಿಸಲಿ, ಅವರೇ ಒಂದು ಸಮೀಕ್ಷೆ ನಡೆಸಲಿ. ಇಲ್ಲಿ ಜನರು ಎಷ್ಟು ಒಂದು ನೋವಿನಲ್ಲಿ ಆವತ್ತು ನಾವು ಎಷ್ಟು ಒಂದು ಕೆಲವು ಸಂಗತಿಗಳನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಏನು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರೆ ಅವ್ರಿಗೆ ಗೊತ್ತಾಗುತ್ತೆ. ಧರ್ಮದ ರಕ್ಷಣೆಗಾಗಿ ನಾವು ಎಲ್ಲ ಕಡೆ ನಿಂತಿರ್ತೀವಿ. ಎಲ್ಲಿ ಕೋಮಿನ ಕಿಡಿಗೇಡಿಗಳು ಇಂಥ ಒಂದು ಘಟನೆಗಾಗಿ ಅವರು ಪ್ರೇರಣೆಯನ್ನು ನೀಡ್ತಾರೆ, ಧರ್ಮದ ರಕ್ಷಣೆಗಾಗಿ ನಾವು ನಿಂತೀವಿ. ಇವತ್ತು ಆ ವಾತಾವರಣ ಅಲ್ಲ. ಮಂಡ್ಯದಲ್ಲಿ ಧರ್ಮದ ಭಾವನೆ ಇದೆ, ಧರ್ಮ ರಕ್ಷಣೆಯ ಭಾವನೆ ಇದೆ. ಇಲ್ಲಿ ಅದರ ಒಂದು ರಕ್ಷಣೆಯ ಒಂದು ಅವಕಾಶ ಮಾಡುವಂಥದ್ದು ಏನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಬಂದಿರಲಿಲ್ಲ, ಅದೊಂದು ಸನ್ನಿವೇಶವನ್ನು ಬಂದಿರಲಿಲ್ಲ. ಅಂಥ ಒಂದು ಸಂದರ್ಭ ಇವತ್ತು ಬಂದಿದೆ. ಅಂಥ ಒಂದು ಪರಿಸ್ಥಿತಿ ಮಂಡ್ಯಕ್ಕೂ ಕೂಡ ಬರ್ತಾ ಇದೆ. ಅದಕ್ಕಾಗಿ ಧರ್ಮದ ರಕ್ಷಣೆಗಾಗಿ ನಾವು ನಿಂತಿದ್ದೀವಿ, ಅದನ್ನ ಬಂದು ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸ. ಅಲ್ಲ, ಇಷ್ಟು ಗಲಾಟೆಗಳಾದರೂ ಕೂಡ ಗೃಹ ಸಚಿವರು ಇಲ್ಲಿ ಬರಲಿಲ್ಲ. ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳ್ತಾರೆ ಮಂಗಳೂರಾಗ ಬಿಡಲ್ಲ ಮಂಡ್ಯನ ಅಂತ. ಅಂದರೆ ಹೇಗೆ ಸತ್ಯ ನೀವು ಹೇಳ್ತಾ ಇರೋದು, ಅದನ್ನ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಗ್ರೌಂಡಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನೀವೇ ಗಮನಿಸಿದ್ದೀರ. ನಾವು ಬಂದಿರೋದು ಜನರಿಗೆ ಸ್ಪಂದಿಸುವ ದೃಷ್ಟಿಯಲ್ಲಿ. ಇಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ, ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಜನರ ಧ್ವನಿಯಾಗಿ ನಾವು ಬಂದು ಜನರಿಗೆ ಸ್ಪಂದಿಸ್ತಾ ಇದ್ದೀವಿ. ಅದು ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆಡಳಿತದಲ್ಲಿರುವಂಥದ್ದು ಪಕ್ಷ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದು ಬಿಟ್ಟು ತಮ್ಗೆ ಅನುಕೂಲ ಆಗುವಂಥದ್ದು ನಿರೂಪಣೆಯನ್ನು ರೂಪಿಸುವಂಥದ್ದು ಬಿಟ್ಟು ಇವತ್ತು ಬಂದು ಮಂಡ್ಯದ ಒಂದು ಜನತೆಗೆ ಮದ್ದೂರಿನ ಒಂದು ಸಮುದಾಯ ಏನು ಒಂದು ಶಾಂತಿಯನ್ನು ಸೃಷ್ಟಿ ಮಾಡಬೇಕಾಗಿದೆ, ಅದಕ್ಕಾಗಿ ಅವರು ಕೆಲಸ ಮಾಡಲಿ. ಇಂಥ ಅವ್ರಿಗೆ ಅನುಕೂಲ ಆಗುವಂಥದ್ದು ನಿರೂಪಣೆ ರೂಪಿಸಿಬಿಟ್ಟು ಬಂದು ಇಲ್ಲಿ ಏನಿದೆ ಗ್ರೌಂಡ್ ರಿಯಾಲಿಟಿ ಅದನ್ನ ಪರಿಗಣಿಸಲಿ. ಯತ್ನಾಳ್ ಅವರು ಉಚ್ಚಾಟನೆ ಮಾಡಿ ತಪ್ಪು ಮಾಡಿದ್ವಾ ಅಂತ ಹೈಕಮಾಂಡ್ ಅಂದ್ಕೊಂಡು ನಮಗೆ 2028ಕ್ಕೆ ನಮಗೆ ನೇತೃತ್ವ ಕೊಡ್ತಾರೆ, ರಾಜ್ಯದ ನೇತೃತ್ವ. ನೋಡಿ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಒಂದು ಸಂಗತಿ. ಅದಕ್ಕೆ ಹಿಂದೆ ಆಗಿರ್ತಕ್ಕಂಥ ಕೆಲವು ಮುಖ್ಯ ಅಂಶಗಳು ನಿಮ್ಮೆಲ್ಲರ ಗಮನದಲ್ಲಿದೆ. ಏನಕ್ಕೆ ಈ ಒಂದು ಅಂತ್ಯಕ್ಕೆ ಬಂದಿದ್ದ ಪಕ್ಷನೂ ಕೂಡ ನಿಮಗೆಲ್ಲ ಭಾಳ ಸ್ಪಷ್ಟವಾಗಿದೆ. ಏನೇ ಆದರೂ ತೀರ್ಮಾನ ಭವಿಷ್ಯದಲ್ಲಿರ್ಬೋದು, ಪ್ರಸ್ತುತ ಇರ್ಬೋದು, ಅದೆಲ್ಲನೂ ಕೂಡ ಪಕ್ಷ ಹೈಕಮಾಂಡ್ ತಗೊಳುತ್ತೆ. ನಾವು ಆ ಪಕ್ಷದ ಒಂದು ನಮ್ಮ ವರಿಷ್ಠರ ಒಂದು ಏನು ನಿರ್ಧಾರ ಬರುತ್ತೆ, ಅವರ ನಿರ್ದೇಶನ ಮೇರೆಗೆ ನಾವು ಕೂಡ ಕೆಲಸ ಮಾಡ್ತೀವಿ. ನೋಡಿ, ಇವತ್ತು ಇದು ಭಾರತ ಒಂದು ಪ್ರಜಾಪ್ರಭುತ್ವ. ನೀವು ಕೂಡ ಏನು ಮೀಡಿಯಾದವರು ಬೇಕಾದರೆ ಒಂದು ಪಾರ್ಟಿ ಕಟ್ಟಬೇಕಂದ್ರೆ ನಿಮಗೂ ಕಟ್ಟುವಂಥದ್ದು ಅವಕಾಶ ಇದೆ. ನಾವು ಯಾರೂ ನಿಲ್ಲಿಸೋಕ್ಕಾಗಲ್ಲ. ಇವತ್ತು ಭಾಜಪಾ ನಮ್ಮ ಏನು ದೃಷ್ಟಿ ಇದೆ, ನಮ್ಮ ಧರ್ಮದ ರಕ್ಷಣೆಗಾಗಿ ನಾವು ನಿಂತಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಮಗೆ ಏನು ದಿಕ್ತಪ್ಪಿಸುವಂಥದ್ದು ಏನು ಕೆಲವು ಡಿಸ್ಟ್ರಾಕ್ಷನ್ಗಳಿದೆ, ಅದಕ್ಕೆ ನಾವು ಹೋಗ್ಬಿಟ್ಟು ಬಲಿಯಾಗೋದಿಲ್ಲ. ನಮ್ಮ ಗುರಿ ಒಂದೇ, ಮದ್ದೂರಿನಲ್ಲಿ ಧರ್ಮದ ರಕ್ಷಣೆ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಧರ್ಮದ ರಕ್ಷಣೆ ಇರ್ಬೋದು. ಅದಕ್ಕಾಗಿ ಈ ಪಕ್ಷವನ್ನು ಸದಾ ನಿಂತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.